ಉದನೂರು ಹಿರೇಗೌಡರ ಲೇಔಟ್ನಲ್ಲಿರುವ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಹಾಗೂ ಅಪ್ಪಾಜಿ ಗುರುಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ 22ರಂದು ರವಿವಾರ ಸಂಜೆ 5ಕ್ಕೆ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಭಾಗಮ್ಮ ಬಿರಾದಾರ್, ಕಾರ್ಯದರ್ಶಿ ರಾಜ್ಕುಮಾರ್ ಬಿರಾದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀನಿವಾಸ ಸರಡಗಿಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಎಸಿಪಿ ಶರಣಬಸವೇಶ್ವರ ಹೀರಾ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಸಯ್ಯ ಮಠಪತಿ, ಆರಕ್ಷಕ ನಿರೀಕ್ಷಕ ರಾಘವೇಂದ್ರ ಭಜಂತ್ರಿ, ಪೊಲೀಸ್ ನಿರೀಕ್ಷಕ ಮಹಾದೇವ್ ಪಾಟೀಲ್, ದಿಶಾ ಕಾಲೇಜಿನ ವ್ಯವಸ್ಥಾಪಕ ಮುಖ್ಯಸ್ಥ ಶಿವಾನಂದ ಖಜೂರಿ, ಪತ್ರಕರ್ತ ಜಯತೀರ್ಥ ಪಾಟೀಲ್ ಭಾಗವಹಿಸಲಿದ್ದು, ಉದ್ಯಮಿ ಶರಣಬಸಪ್ಪ ಬಿ ಮಾಲಿ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಗುಣಮಟ್ಟದ ಶಿಕ್ಷಣಕ್ಕೆ ಶ್ರಮ ಅಪ್ಪಾಜಿ ಗುರುಕುಲ ಸಂಸ್ಥೆಯು 2009ರಲ್ಲಿ ಆರಂಭವಾಗಿದ್ದು, ಇಲ್ಲಿ ಇದುವರೆಗೆ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದಾರೆ. ಪಠ್ಯದ ಜತೆಗೆ ಸಾಂಸ್ಕೃತಿಕ, ಸಂಗೀತ, ಕರಾಟೆ, ಕಂಪ್ಯೂಟರ್, ನೈತಿಕ ಶಿಕ್ಷಣ, ಕ್ರೀಡೆ, ಇತರೆ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗ್ತಿದೆ. ವಾರಕ್ಕೊಂದು ವಿಶೇಷ ತರಬೇತಿ, ಸಂಸ್ಕಾರದ ಕುರಿತು ವಿಶೇಷ ತರಬೇತಿ, ತಜ್ಞರ ಉಪನ್ಯಾಸಗಳ ಜೊತೆಗೆ ಜೀವನ ಮೌಲ್ಯವನ್ನು ಕಲಿಸಲಾಗ್ತಿದೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಭಿಲಾಷ್ ಸರ್, ನಿಮ್ಮ ಜಿಡಗಿ, ನಮ್ಮ ಶರಣು ಜಡಗಿಯರು ತಮ್ಮವರು. ಆತ್ಮೀಯರೇ, ನಮ್ಮ ಉದನೂರಿನ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಈ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇದೇ 22ರಂದು ಸಾಯಂಕಾಲ 5:30 ಗಂಟೆಗೆ ರವಿವಾರ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅಂತ ಪ್ರತಿ ವರ್ಷ ಮಾಡ್ತೀವಿ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಜಿಡಗ ಮುಗಳಕೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಹಾಗೂ ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ಈ ಶಿಕ್ಷಣ ಸಂಸ್ಥೆ 2009ರಿಂದ ಆರಂಭವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಇಲ್ಲಿವರೆಗೆ ಸುಮಾರು 4-5 ಸಾವಿರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಮೂಲಕ ಅನೇಕ ಮಹತ್ತರದ ಸಾಧನೆಗಳನ್ನು ಮಾಡುವ ಮೂಲಕ, ಯಾಕಂದರೆ ಕಳೆದ 2-3 ವರ್ಷದಿಂದ ಈ ಗುಲ್ಬರ್ಗಾದಲ್ಲಿ ಪ್ರತಿಷ್ಠಿತ ಶಾಲೆಗಳ ಪಟ್ಟಿಯಲ್ಲಿ ಅಪ್ಪಾಜಿ ಗುರುಕುಲ ಶಾಲೆ ಒಂದು. SSLC ರಿಸಲ್ಟ್ನಲ್ಲಿ 95ರಿಂದ 97 ಫಲಿತಾಂಶವನ್ನು ಇಲ್ಲಿವರೆಗೆ ನಾವು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ 95, 96, 97 ತನಕ ನಮ್ಮ ರಿಸಲ್ಟ್. ನಮ್ಮ ಮಕ್ಕಳು ಹಳ್ಳಿ ಮಕ್ಕಳು ಹೆಚ್ಚಿಗೆ, ಆಮೇಲೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಕೂಡ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಈ ಶಾಲೆಯ ವಿಶೇಷತೆ ಅಂದರೆ ಸಂಗೀತ, ನಾಟಕ, ಕಲೆ, ಸಾಂಸ್ಕೃತಿಕ, ಕ್ರೀಡೆ, ಕರಾಟೆ ಎಲ್ಲವನ್ನು ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣ ಕೂಡ ಕೊಡ್ತೀವಿ. ಮತ್ತು ಆ ನೈತಿಕ ಶಿಕ್ಷಣ ಮಕ್ಕಳಿಗೆ ವಾರಕ್ಕೊಮ್ಮ ಒಬ್ಬ ನುರಿತ ಉಪನ್ಯಾಸಕರಿಂದ ಬೋಧನೆ ಮಾಡ್ತಕ್ಕಂಥ, ಉಪನ್ಯಾಸ ನೀಡ್ತಕ್ಕಂಥ ಕೆಲಸ ಕೂಡ ಈ ಸಂಸ್ಥೆಯಲ್ಲಿ ಮಾಡ್ತೀವಿ. ಈ 1ರಿಂದ 10ನೇ ತರಗತಿವರೆಗೆ ಆರಂಭವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ 10-15 ವರ್ಷಗಳಿಂದ ಒಂದು 50 ಜನ ಮಕ್ಕಳಿಗೆ ನಾವು ಉಚಿತ ಶಿಕ್ಷಣ ಕೂಡ ಕೊಟ್ಟಿವಿ. ಆಮೇಲೆ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಯಾವುದೇ ಬಡ ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರ್ದು. ಕೆಲವರು ತಲೆಯೊಳಗೆ ಹೆಂಗದ, ಸರ್ಕಾರಿ ಶಾಲೆಗೆ ಹೋಗಿಲ್ಲ ವಲ್ಲ ಅಂತ ಬಿಟ್ಟರು ಆ ಸರ್ಕಾರಿ ಶಾಲೆ ಮಾದರಿಯಲ್ಲಿ ನಾವು ಪ್ರೈವೇಟ್ ಸ್ಕೂಲ್ ನಡೆಸಕತ್ತೀವಿ. ಸರ್ಕಾರ ಏನು ಸವಲತ್ತು ಕೊಡ್ತದ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ವಿತೌಟ್ ಡೊನೇಷನ್ನೇ ಇಲ್ಲ. ಡೊನೇಷನ್ ಇರಲಾರ್ದೇ ಶಿಕ್ಷಣ ಸಂಸ್ಥೆ. ಮತ್ತು ಇಲ್ಲಿ ಒಂದು ಮನೆ ಬಾಜು ಟ್ಯೂಷನ್ ಕಲಿಸ್ಬೇಕಾದ್ರೆ ಇವತ್ತು 4ರಿಂದ 5 ಸಾವಿರ ರೂಪಾಯಿ ಬೇಕಾಗ್ತದೆ. ಆದರೆ ನಾವು ಆ ಮಕ್ಕಳಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಅಂತೆ, ಪ್ರೈಮರಿಯಿಂದ 1,000 ರೂಪಾಯಿ ಅಂತೆ ಅವರಿಗೆ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ. ಇದು ಮತ್ತೆ ನಾವು ಇನ್ನೊಂದು ಸಲ ನಾವು ಈ ಸಂಸ್ಥೆ ಬಗ್ಗೆ ಮತ್ತು ಸ್ಕೂಲ್ ಬಗ್ಗೆ ಆಗ್ತದೆ. ಇದು ಮೇನ್ ನಮ್ಮ ಕಾರ್ಯಕ್ರಮದ ಪಟ್ಟಿ. ಈ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಶ್ರೀನಿವಾಸ ಸರಡಗಿಯ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ACP ಸಬ್ ಅರ್ಬನ್ನ ನಮ್ಮ ಆತ್ಮೀಯರು ಶರಣಬಸಪ್ಪ ಹೀರಾ ಸರ್ ಅವರು ಕಾರ್ಯಕ್ರಮ ಉದ್ಘಾಟನೆಯನ್ನು ನಡೆಸ್ತಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಡಗ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರು ಸೋದರರಾಗಿರ್ತಕ್ಕಂಥ ಮತ್ತು ಸಿದ್ಧಶ್ರೀ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಬಸವರಾಜ ಮಠಪತಿಯವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ರಾಘವೇಂದ್ರ ಭಜಂತ್ರಿ ಅವರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ, ಮತ್ತು ಮಹಾದೇವ್ ಪಾಟೀಲ್ ಅವರು ಕೂಡ ಆರಕ್ಷಕ ನಿರೀಕ್ಷಕರು,
ಅವರು ಇರ್ತಾರೆ. ಆಮೇಲೆ ಶಿವಾನಂದ್ ಖಜೂರ್ಗಿ ಅವರು ದಿಶಾ ಕಾಲೇಜಿನ ವ್ಯವಸ್ಥಾಪಕ ಮುಖ್ಯಸ್ಥರು, ಅವರು ಕೂಡ ಈ ಸಂದರ್ಭದಲ್ಲಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯ ವರದಿಗಾರರು, ನಮ್ಮ ಗುರುಗಳಾಗಿರ್ತಕ್ಕಂಥ ಜಯತೀರ್ಥ ಪಾಟೀಲ್ ಸರ್ ಅವರು ಕೂಡ ಕಾರ್ಯಕ್ರಮದ ಅತಿಥಿಗಳಾಗಿ ಇರ್ತಾರೆ. ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ನನಗೆ ಅವತ್ತು ಮಾರ್ಗದರ್ಶಕರಾಗಿ ನಮ್ಮ ಕಾಕಂದಿರು ಶರಣಬಸಪ್ಪ ಮಾಲಿ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಈ ಮಟ್ಟದ ಪರಂಪರೆಯಂತೆ ನಾವು ಮಕ್ಕಳಿಗೆ ಗುರುಕುಲ ಅಂತಲೇ ಶಾಲೆ ಹೆಸರಿಟ್ಟಿವಿ. ಆ ಗುರುಕುಲ ಮಾದರಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರು ಅವರಿಗೆ ಸೇವೆ ಮಾಡಿದಂಥ ಬಹಳಷ್ಟು ಜನ ನಮ್ಮ ಗುರುವಿನ ಸೇವೆ ಮಾಡಿದ್ದಾರೆ. ಅವರಿಗೆ ಸೇವೆ ಮಾಡಿದಂಥ ಮಹನೀಯರಿಗೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ 4 ರಾಜ್ಯದ ಭಕ್ತಾದಿಗಳು ನಮ್ಮ ಮಠಕ್ಕೆ ಸೀಮಿತವಾಗಿರೋದರಿಂದ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಶಿವಯೋಗಿ ಸಿದ್ದರಾಮೇಶ್ವರಿಗೆ ಸೇವೆ ಮಾಡಿದವ್ರಿಗೆ ಆಲ್ಮೋಸ್ಟ್ ಎಲ್ಲ ವಯಸ್ಸಾದವರು ಹೆಚ್ಚಾದಾಗ ಅದರ ಜೊತೆಗೆ ಒಬ್ಬರಿಗೆ ಮರಣೋತ್ತರ ಪ್ರಶಸ್ತಿ ಕೂಡ ನಾವು ಅಪ್ಪಾಜಿ ಗುರು ಸೇವಾ ಭಾಗ್ಯ ಅಂತೇಳಿ ಪ್ರಶಸ್ತಿ ಕೊಡ್ತೀವಿ. ಇದು ಆಯ್ಕೆ ಸಮಿತಿ ಏನಿರ್ತದೆ ಅಂದರೆ ಈ ಪ್ರಶಸ್ತಿ ಕೊಡಲಿಕ್ಕೆ ನಮ್ಮ ಮುರುಘರಾಜೇಂದ್ರ ಅಪ್ಪಾಜಿಯವ್ರನ್ನೇ ಆಯ್ಕೆ ಮಾಡ್ತಾರೆ. ಅವರು ಮತ್ತು ಇವರು ಯಾರೂ ನಮಗೆ ಪರಿಚಯ ಇದ್ದವರಲ್ಲ, ಹೆಚ್ಚು ಕಮ್ಮಿ ನಾವು ನೋಡಿದವರು, ದೂರಿಂದ ಇದ್ದವರು ಮತ್ತು ಬೇರೆ ಬೇರೆ ಕಡೆಗೆಲ್ಲ ನಮ್ಮ ಗುರುಗಳು ಸಂಚಾರ ಮಾಡಿದ್ರಲಿಂದ ಅಲ್ಲಲ್ಲಿ ಭಕ್ತರಿಗೆ ಕೂಡ ಅವಕಾಶ ಸಿಗಲಿ ಅಂತೇಳಿ ರಾಷ್ಟ್ರ ಪ್ರಶಸ್ತಿ ಅಂತಲೇ ಆಯ್ಕೆ ಮಾಡ್ಕೊಂಡಿವಿ. ಆ ಆಯ್ಕೆ ಪಟ್ಟಿಯನ್ನು ನಮ್ಮ ಗುರುಗಳೇ ನಮ್ಗೆ ಸಲ್ಲಿಸ್ತಾರೆ. ಅವರನ್ನು ನಾವು ಸಂಪರ್ಕ ಮಾಡಿ ಅವರಿಗೆ ನಾವು ಪ್ರಶಸ್ತಿಯನ್ನು ನೀಡ್ತೇವೆ. ಪ್ರತಿ ವರ್ಷ 5 ಜನರಿಗೆ ಈ ಪ್ರಶಸ್ತಿ ಅಪ್ಪಾಜಿ ಗುರು ಸೇವಾ ಭಾಗ್ಯ ಅಂತಕ್ಕಂಥ ಪ್ರಶಸ್ತಿ. ಈ ಬಾರಿ ನಮ್ಮ ಗುಲ್ಬರ್ಗದ ವತಿಯಿಂದ ಮರಣೋತ್ತರ ಪ್ರಶಸ್ತಿ ನಮ್ಮ ಶ್ರೀಮಂತರ ತಂದೆ ಶಂಕರಪ್ಪ ಪಾಟೀಲ್ ಚಿಡಗದ ಶ್ರೀಮಂತ ಮಠದ ಭಕ್ತರು ಇವರಿಗೆ ಈ ಬಾರಿ, ಮತ್ತು ಶ್ರೀಮತಿ ಸುಮಂಗಲ ಪಾಟೀಲ್ ಬೀದರ್ನ ಸುಮಂಗಲ ಪಾಟೀಲ್ ಅವರಿಗೆ ನಾವು ಈ ಬಾರಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಆಮೇಲೆ ಸಿದ್ದರಾಮ ಯಾದವಾಡ್ ಅಂತೇಳಿ ಇವರು ಕೂಡ ಪರಮ ಪೂಜ್ಯ ಅಪ್ಪಾಜಿಯವರ ಪರಮ ಶಿಷ್ಯರು, ಯಾವತ್ತೂ ಗುರುವಿನ ಸೇವೆ ಮಾಡ್ಕೊತ ಬಂದವರು. ಇವರು ಕಲಬುರಗಿಯವರು, ಇವರಿಗೆ ಆಯ್ಕೆ ಮಾಡಿದ್ದೇವೆ. ಮತ್ತು ಅಣ್ಣಪ್ಪ ಮಲ್ಲಪ್ಪ ನಾವಿ ಅಂಥೇಳಿ ಈ ಮುಗುಳುಕೋಡ, ಬೆಳಗಾವಿ ಡಿಸ್ಟಿಕ್ನ ಮುಗುಳುಕೋಡದ ಶ್ರೀಮಠದ ಭಕ್ತರು, ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದೆವು. ಮತ್ತು ಇನ್ನೊಂದು ಚಿಡಗಾದ ಇನ್ನೊಬ್ಬರು ಶರಣಬಸಪ್ಪ ಸಲ್ಗಾರ್ ಅಂಥೇಳಿ ಅವರನ್ನು ಆಯ್ಕೆ ಮಾಡಿ ನಮ್ಮ ಗುರುಗಳು ಈ ಕಾರ್ಯಕ್ರಮದಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇವರಿಗೆ ಹೂವು, ಶಾಲು, ಹಾರ, ಪೇಟ ಸೇರಿದಂತೆ ಹಣ್ಣುಗಳನ್ನು ನೀಡುವ ಮೂಲಕ ಮುಂದಿನ ದಿನದಾಗ ಇನ್ನೂ ದೊಡ್ಡ ಪ್ರಶಸ್ತಿ ಆಗಬೇಕು, ಬೆಳೆಸಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಿದೆವು. ಇವರೆಲ್ಲ ಹೆಂಗಾರಪ್ಪ ಅಂತ ಕೇಳಿದ್ರೆ ನಮ್ಮ ಗುರುವಿನ ಜೀವಿತಾವಧಿಯೊಳಗೆ ಅವರ ಸೇವೆಯನ್ನು ಬಿಟ್ಟು ಅವರ ಶಾಲು ಹಾರ ಹಿಡಿದುಕೊಂಡು ಹೋಗೋಂಥವರಿಗೆ ಇವತ್ತು ನಾವು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟೋ ಜನ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ನಾವು ಶಾಲು ಹಾರ ನೋಡಿದ್ದೆವು, ಆದರೆ ಹಾಕ್ಕೊಂಡಿದ್ದಿಲ್ಲ, ಗುರುವಿನ ಹೆಸರು ಮೇಲೆ ಸಿಕ್ಕದ ಅಂತ ಹೆಮ್ಮೆ ಪಡ್ತಕ್ಕಂಥ ಸನ್ನಿವೇಶಗಳು ಕೂಡ, ಕಣ್ಣೀರು ಹಾಕೋಗಿರ್ತಕ್ಕಂಥ ಸನ್ನಿವೇಶ ಕೂಡ ನಾವು ನೋಡಿದ್ದೆವು. ನಾವೆಲ್ಲರೂ ಗುರುವಿನ ಭಕ್ತರಾಗಿದ್ದ ಕಾರಣ ಪ್ರತಿ ವರ್ಷ ಗುರುವಿನ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಇಂಥ ಒಂದು ಪ್ರಶಸ್ತಿ, ಸಂಗೀತ, ನಾಟಕ, ಸಾಂಸ್ಕೃತಿಕ ಮತ್ತು ನಮ್ಮ ರಿಟೈರ್ಮೆಂಟ್ ಆದವರಿಗೆ ಪ್ರಶಸ್ತಿ, ಮತ್ತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವ ಪುರಸ್ಕಾರ, SSLC ವಿದ್ಯಾರ್ಥಿಗಳಿಗೆ ಪಾಸ್ ಆದವರಿಗೆ ಗೌರವ ಪುರಸ್ಕಾರ, ಮತ್ತು ನಮ್ಮಲ್ಲಿ KG ಮಕ್ಕಳು ಹಿಡ್ಕೊಂಡು 10th ತನಕ ಯಾರು ಟಾಪರ್ಸರ ಅವ್ರ ಪಾಲಕರಿಗೆ ಸನ್ಮಾನ ಮಾಡ್ತೀವಿ, ಅವರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳು ಇದೇ ರವಿವಾರ ಸಾಯಂಕಾಲ 5:30 ಗಂಟೆಗೆ ಅಪ್ಪಾಜಿ ಗುರುಕುಲ ಆವರಣದಲ್ಲೇ ನಡೀತದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಮತ್ತು ಅದರ ಜೊತೆಗೆ ತಮ್ಮ ವತಿಯಿಂದ ಪ್ರಚಾರದ ಆಶೀರ್ವಾದ ಕೂಡ ನಮ್ಮ ಸಂಸ್ಥೆಗೆ ಮಾಡಬೇಕು. ನಿಮ್ಮ ಬೆಳವಣಿಗೆ, ನಿಮ್ಮ ಪ್ರತಿಯೊಂದು ಅಕ್ಷರ ಕೂಡ ನಮ್ಮ ಬೆಳವಣಿಗೆ ಪ್ರೇರಕವಾಗಲಿ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿ ಎಲ್ಲ ಮಾಹಿತಿಯನ್ನು ತಮಗಾಗಿ ನೀಡಿದ್ದೇನೆ. ತಾವು ಕೂಡ ದಯಮಾಡಿ ಪ್ರಕಟಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ